ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಟು ಆಫ್ಟರ್ನೂನ್ ನನ್ನ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಆಫ್ಟರ್ನೂನ್ ನಂತರ ನಾವು ಎಲ್ಲಿಗೆ ಹೋಗಿದ್ವಿ ಅಂತಲೂ ತೋರಿಸ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ನೋಡಿ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟು ಕೊಕೊನಟ್ ರೈಸ್ ಪ್ರಿಪೇರ್ ಮಾಡಿದ್ದೀನಿ. ಹಸಿ ಕೊಬ್ಬರಿಯಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗೂ ಮಾಡ್ಬೋದು. ಫಸ್ಟು ಸ್ವಲ್ಪ ಹಸಿ ಕಾಯಿನ ತುರ್ಕೋಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ತುರಿದಿರೋವಂಥ ಹಸಿ ಕೊಬ್ಬರಿನ ಹಾಕಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕಂಗಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪೊಂದು ಹಾಕಿದರೆ ಸಾಕು. ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು, ಕೊಕೊನಟ್ ರೈಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಂದು ಉಪ್ಮಾ, ಹಾಗೆ ಆಫ್ಟರ್ನೂನ್ ಲಂಚ್ ಬಾಕ್ಸ್ಗೆ ಕೊಕೊನಟ್ ರೈಸ್ ತೊಗೊಂಡೋಗ್ತಾರೆ. ಉಪ್ಮಾನ 2 ಟೈಮ್ಸ್ ತಿನ್ನಬೇಕಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನನ್ನ ಮಗಳಿಗೆ, ಹಸ್ಬೆಂಡ್ಗೆ ಮಾತ್ರ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಹಾಫ್ ಡೇ, ಹಾಗಾಗಿ ಬಾಕ್ಸ್ ತೊಗೊಂಡೋಗಲ್ಲ, ಬ್ರೇಕ್ಫಾಸ್ಟ್ ಒಂದೇ ತಿನ್ಕೊಂಡು ಹೋಗ್ತಾನೆ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಒಂದೊಂದು ದಿನ ಕೆಲಸಗಳು ಆನ್ ಆ್ಯಂಡ್ ಆಫ್ ಆಗ್ತಿರುತ್ತೆ. ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ಕೆಲಸಗಳು ಹೇಗೆ ಆನ್ ಆ್ಯಂಡ್ ಆಫ್ ಥರ ಆಗಿರುತ್ತೋ, ನಮ್ಮ ಮೈಂಡ್ ಸಹ ಆನ್ ಆ್ಯಂಡ್ ಆಫ್ ಥರ ಆಗಿರುತ್ತೆ. ಒಂದೊಂದು ದಿನ ಬೇಗನೆ ಆರಾಮಾಗಿ ಕೆಲಸಗಳು ಮಾಡ್ಕೊಂಡು ಬಿಡ್ತೀವಿ. ಇನ್ನೊಂದು ದಿನ ಇದು ಮಾಡಲೇಬೇಕಲ್ಲ ಅಂತ ಮಾಡ್ತೀವಿ. ಎಲ್ಲ ನಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೂ ನಮ್ಮನ್ನು ನಾವು ಪುಷ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಅದರಲ್ಲಿ ನಮಗೆ ನಾವು ಟೈಮ್ ಕೊಡೋದೇ ಮರ್ತೋಗ್ತೀವಿ. ನಮ್ಮನ್ನು ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಊಟ ಮಾಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು, ಆ ರೀತಿ ಎಲ್ಲ ಸ್ಕಿಪ್ ಆಗ್ತಾ ಇರುತ್ತೆ. ನಮ್ಮನ್ನು ನಾವು ಸರಿಯಾದ ರೀತಿ ನೋಡ್ಕೊಂಡಿಲ್ಲ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಮೆಂಟಲಿ ಸ್ಟ್ರೆಸ್ ಆಗೋದು, ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ದಪ್ಪನೂ ಆಗ್ತೀವಿ. ಇದೆಲ್ಲ ಆಗೋದು ನಮಗೆ ನಾವು ಟೈಮ್ ಕೊಡದೇ ಇರೋದ್ರಿಂದ. ಎಷ್ಟೋ ಸರಿ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಕೆಲವು ಸತಿ ಹೆಂಗಾಗೋಗಿರುತ್ತೆ ಅಂದರೆ, ಇಲ್ಲ ಫಸ್ಟ್ ಮನೆ ಕೆಲಸ ಮುಗಿಸ್ಬೇಕು ಅಂತ ಅನಿಸ್ತಿರುತ್ತೆ. ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇದು ನಂದೊಂದೇ ಅಂತ ಹೇಳ್ತಾ ಇಲ್ಲ, ಎಷ್ಟೊಂದು ಹೆಣ್ಮಕ್ಳು ಫೇಸ್ ಮಾಡೋ ಪ್ರಾಬ್ಲಮ್ ಆಗಿರುತ್ತೆ. ಹೊರಗಡೆ ಹೋದರೂ ಮನೇಲಿದ್ದರೂ ಕೆಲಸ ಅಂತೂ ಮಾಡಲೇಬೇಕು. ಬೆಳಗ್ಗೆ ಬೇಗ ಎದ್ದರೆ ಮಾತ್ರ ಆರಾಮಾಗಿ ಕೆಲಸಗಳು ಮಾಡ್ಕೊತೀವಿ, ನಮ್ಮ ಮೂಡು ಚೆನ್ನಾಗಿರುತ್ತೆ. ಅದೇ ಸ್ವಲ್ಪ ಲೇಟ್ ಆದರೆ ಇನ್ನು ನಮ್ಮ ಮೇಲೆ ನಾವು ಇರಿಟೇಷನ್ ಆಗ್ತೀವಿ. ಹಾಗಾಗಿ ನಮ್ಮ ಕೆಲಸ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಯಾವಾಗ ನಾವು ಬೆಳಗ್ಗೆ ರಿಲ್ಯಾಕ್ಸ್ ಆಗಿ ಡೇನ ಸ್ಟಾರ್ಟ್ ಮಾಡ್ತೀವೋ ಆ ಕೆಲಸ ಈಸಿಯಾಗಿ ಅನಿಸುತ್ತೆ. ಬೆಳಗ್ಗೆ ಕೆಲಸ ಕಷ್ಟ ಅಂತ ಅನಿಸ್ಬಿಟ್ರೆ ಇಡೀ ದಿನ ಕಷ್ಟ ಅಂತಲೇ ಥಿಂಕ್ ಮಾಡ್ತಾ ಇರ್ತೀವಿ. ಅದೇ ನಾವು ಖುಷಿಯಿಂದ ಸ್ಟಾರ್ಟ್ ಮಾಡಿದರೆ ಫುಲ್ ಡೇ ಹ್ಯಾಪಿಯಾಗಿ ಹೋಗ್ತಾ ಇರುತ್ತೆ. ನಮಗೋಸ್ಕರ ನಾವು ಮಾಡ್ತೀವಿ, ಯಾರೋ ಮೆಚ್ಕೊಳ್ಳಿ ಅಂತ ಅಲ್ಲ. ಅದೇ ಥರ ಮನೆ ಕೆಲಸನೂ ಅಷ್ಟೇ, ನಮ್ಮ ಫ್ಯಾಮ್ಲಿಗೋಸ್ಕರ ನಾವು ಕಷ್ಟಪಡ್ತೀವಿ ಅಂತ ತಿಳ್ಕೊಬೇಕು. ಕೆಲವು ಸತಿ ತುಂಬ ಬೇಜಾರು, ಕನ್ಫ್ಯೂಷನ್ಸು, ಮೂಡೇ ಇರಲ್ಲ. ಇನ್ನೊಂದೇನೆಂದರೆ, ಪೇರೆಂಟಿಂಗ್ ಆದರೂ, ಫಿಟ್ನೆಸ್ ಆದರೂ, ರಿಲೇಷನ್ಶಿಪ್ ಆದರೂ, ಈವನ್ ಹೋಮ್ ಮೇಕಿಂಗ್ ಆದರೂ ಎಲ್ಲ ಒಂದು ಜರ್ನಿ ಇದ್ದ ಹಾಗೆ. ಅದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಗುಡ್ ಡೇಸ್ ಆ್ಯಂಡ್ ಬ್ಯಾಡ್ ಡೇಸ್ ಎರಡೂ ಇರುತ್ತೆ. ಒಂದೊಂದು ಸರಿ ತಪ್ಪು ಮಾಡ್ತಿರ್ತೀವಿ, ಮತ್ತು ಕಲಿತಾ ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊತಿರ್ತೀವಿ. ಇದೆಲ್ಲ ತಿಳ್ಕೊಂಡಾಗಲೇ ಚಿಕ್ಕ ಚಿಕ್ಕ ಮೂಮೆಂಟ್ನ ನಾವು ಎಂಜಾಯ್ ಮಾಡ್ತೀವಿ. ಸೊ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕು, ಸರಿಯಾದ ದಾರಿಯಲ್ಲಿ ನಾವು ಹೋಗ್ತಾ ಇರಬೇಕು. ಕಷ್ಟಗಳನ್ನು ದಾಟ್ಕೊಂಡು ಹೋಗ್ತಾ ಇರಬೇಕು, ಹಾಗೆ ಕಲ್ತ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಉಪ್ಪಿಟ್ಟು ರೆಡಿ ಆಯಿತು, ಬಾಕ್ಸ್ಗೆ ಹಾಕ್ತಾಯಿದ್ದೀನಿ.
ಇನ್ನು ಹಸ್ಬೆಂಡ್ ಕೆಲಸಕ್ಕೆ, ಮಗಳು ಕಾಲೇಜ್ಗೆ ಹೊರಟ್ರು. ನೆಕ್ಸ್ಟ್ ಇನ್ನು ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ದೇವರ ವಿಗ್ರಹಗಳು, ದೀಪಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫ್ಲವರ್ಸ್ ಎಲ್ಲ ಬೆಳಗ್ಗೆನೇ ತರಿಸಿದ್ದೆ, ಸ್ವಲ್ಪ ಮನೆಯಲ್ಲೂ ಇತ್ತು. ಇನ್ನು ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಟೈಮ್ ಬಂದು ಆಫ್ಟರ್ನೂನ್ 12:30 ಆಗಿದೆ. ಇಲ್ಲಿ ನಮ್ಮ ಯಜಮಾನರು ಮನೆಗೆ ಬಂದಿದ ತಕ್ಷಣ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ದಾರೆ. ವೆಜಿಟೇಬಲ್ಸ್ ಸಾಂಬಾರು ಮಾಡ್ತಾಯಿದ್ದೀನಿ. 2 o'clock ಅಷ್ಟೊತ್ತಿಗೆ ಹೊರಗಡೆ ಹೋಗೋದಿದೆ, ಹಾಗಾಗಿ ಬೇಗ ಅಡುಗೆ ಮಾಡಿ ರೆಡಿ ಆಗಬೇಕು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಮಳೆ ಮೋಡ ಬೇರೆ ಆಗಿದೆ. ಅಡುಗೆ ಆಗಿದ ತಕ್ಷಣ ಊಟ ಮಾಡ್ಕೊಂಡು ಹೊರಡ್ತೀವಿ. ವೆಜಿಟೇಬಲ್ ಸಾಂಬಾರ್ ರೈಸ್ ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಈ ಬೆಂಡೆಕಾಯಿ ಫ್ರೈ ಸೈಡ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ರೆಡಿ ಆಯಿತು ನೋಡಿ. ಸಾಂಬಾರಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಬೆಂಡೆಕಾಯಿ ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಬೆಂಡೆಕಾಯಿ ಫ್ರೈ ಜೊತೆಗೆ ಸ್ವಲ್ಪ ಕಲರ್ ಇರುವಂಥ ಬೋಟಿ, ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿದ್ದೀನಿ. ಸಾಟರ್ಡೆ ಅಂತೂ ನಮ್ಮ ಮನೇಲಿ ಈ ರೀತಿ ಏನೋ ಒಂದು ಸ್ಪೆಷಲ್ ಇರಲೇಬೇಕು. ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ನಲ್ಲ, ಅದು ಇಲ್ಲಿಗೆ ನೋಡಿ. ನಾವು ಈಗ ಬೆಂಗಳೂರಲ್ಲಿರುವಂಥ ರವೀಂದ್ರ ಕಲಾಕ್ಷೇತ್ರ ಎದುರು ADA ರಂಗಮಂದಿರದಲ್ಲಿ ಇದ್ದೀವಿ. ಇಲ್ಲಿ ನಮ್ಮ ಅಂಕಲ್ ಅವ್ರದ್ದು ನಾಟಕ ಪ್ರದರ್ಶನ ಇದೆ. ನಾಟಕದ ಹೆಸರು ಬಂದು ಕೀಚಕ ಒಂದು ಕಾಲ್ಪನಿಕ ಮುಖ ಅಂತ. ಅಂಕಲು ಮತ್ತು ಅವ್ರ ಮಗ ಮಾಡುತ್ತಿರುವಂಥ ನಾಟಕ ತುಂಬ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ಟಾರ್ಟ್ ಆಗುತ್ತೆ.
ಇಲ್ಲಿ ನಾಟಕದ್ದು ಸ್ವಲ್ಪನಾದರೂ ಆ್ಯಡ್ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರ ಪರ್ಮಿಷನ್ ಇಲ್ಲದ್ರೆ ಹಾಕೋದು ತಪ್ಪಲ್ವಾ, ಹಾಗಾಗಿ ಹಾಕಲಿಲ್ಲ. ಅವ್ರೇನಾದರೂ ಓಕೆ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.